ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂಥ 30-40 ಒಂದು ಮಿನಿ ಅರಮನೆ ಅಂತಲೇ ಹೇಳ್ಬೋದು. ಇದು ಅಲ್ಟ್ರಾ ಲಕ್ಸುರಿ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು 30-40 ಆಗಿರುತ್ತೆ, ಬಿ ಡಿ ಎ ಮನೆ ಆಗಿರುತ್ತೆ. ಹಾಗೆ ಇದು ಬಂದು ಈಸ್ಟ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನಿಮಗೆ ಈ ಕಡೆನೂ ಅಷ್ಟೇ ನಿಮಗೆ ತಾರ್ ರಸ್ತೆ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ಜಸ್ಟ್ ನಿಮಗೆ ಬನಾರ್ಘಟ್ಟ ರೋಡು ನಿಮಗೆ ಜಸ್ಟ್ 1 ಕಿಲೋಮೀಟರ್ಸ್ 1.5 ಕಿಲೋಮೀಟರ್ಸ್ ಬರುತ್ತೆ. ಹಾಗೆ ಈ ಕಡೆ ಕನಕಪುರ ರೋಡ್ ಅಂದರೆ ಕೋನನಕುಂಟ ಕ್ರಾಸ್ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ನಿಮಗೆ ಜಸ್ಟ್ ಇಲ್ಲಿಂದ 3 ಕಿಲೋಮೀಟರ್ಸ್ ಬರುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಏನಕ್ಕೆ ನಾನು ಮಿನಿ ಅರಮನೆ ಅಂತ ಹೇಳ್ತೀನಿ ಅಂದರೆ ನಿಮ್ಗೆ ಒಳಗಡೆ ನೋಡೋದ್ರೆ ಗೊತ್ತಾಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ಬಿಡ್ತೀನಿ ನಾನು. ಇದು ಬಂದು ನಿಮಗೆ MS ಗ್ರಿಲ್ ಆಗಿದೆ. ನಿಮಗೆ MS ಅಲ್ಲಿ ಮಾಡಿದ್ದಾರೆ. ಫುಲ್ಲು MS ಗ್ರಿಲ್ ಕೊಟ್ಟು ನಿಮಗೆ ಪಂಡ್ರ ಮ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ ಗ್ರಿಲ್ ಗೇಟಲ್ಲಿ. ಬನ್ನಿ ಮನೆ ಒಳಗಡೆ ಹೋಗೋಣ. ಇಲ್ಲೂ ಕೂಡ ನೋಡ್ಬೋದು ನೀವು ಧಾರಾಳವಾಗಿ, ಇಲ್ಲೂ ಕೂಡ ಕಾರ್ ನಿಲ್ಲಿಸ್ಕೋಬೋದು ನೀವು ಆರಾಮಾಗಿ. ಆಲ್ರೆಡಿ ಕಾರ್ ನಿಂತಿದೆ, ಯಾಕಂದರೆ ಇದೇನು ಮೈನ್ ರೋಡ್ ಅಲ್ಲ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನೋಡ್ಬೋದು, ಫ್ಲೋರಿಂಗು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇವರು. ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ಧಾರಾಳವಾಗಿ ನೀವು 3 ಕಾರ್ ನಿಲ್ಲಿಸ್ಕೋಬೋದು ಆರಾಮಾಗಿ, 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಮೇಲುಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ನೋಡಿ. ಇಲ್ಲಿ ಬಂದು ನಿಮಗೆ ಬೋರ್ ಇದೆ, ಹಾಗೆ ಇಲ್ಲಿ ಬಂದು ಸಂಪಿದೆ. ಸೈಡ್ ವಾಲೆಲ್ಲ ನೋಡಿಸ್ತಾ ಇದ್ದೀನಿ, ವಾಟರ್ಫಾಲ್ ಟೈಲ್ಸೇ ಹಾಕಿದ್ದಾರೆ ನಿಮಗೆ ಫುಲ್ ಸೈಡ್ ವಾಲೆಲ್ಲ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಗ್ಯಾಸ್ ಕಲೆಕ್ಷನ್ ಆಗಿದೆ, ಇಲ್ಲಿ ಗ್ಯಾಸ್ ಪ್ರೊವಿಷನ್ನು. ಹಾಗೆ ಇಲ್ಲೇ UPS ಪಾಯಿಂಟ್ ಔಟ್ ಕೂಡ ಬಂದಿದೆ. ನೋಡಿ ಧಾರಾಳವಾಗಿ ನೀವು ಹೆಂಗೆ ಅಂದರೆ ನೋಡಿ, ಇಲ್ಲೂ ಒಂದು ಕಾರ್ ನಿಲ್ಲಿಸ್ಕೋಬೋದು, ಇಲ್ಲೂ ಒಂದು ಕಾರು, ಇಲ್ಲೂ ಒಂದು ಕಾರ್ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ಧಾರಾಳವಾಗಿ ನೋಡಿ 3 ಬೈಕ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ ನಿಮಗೆ. ಫುಲ್ ಪಾರ್ಕಿಂಗೇ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ, ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಗಾಡಿ ಇದೆ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಮನೆ ಮಾತ್ರ ಸೂಪರ್ ಆಗಿದೆ, ಡಿಸೆಂಟ್ ಏರಿಯಾ ಅಂತ ಹೇಳ್ಬೋದು. ಅಂಜನಾಪುರದಲ್ಲಿ ಬರುತ್ತೆ ಇದು. ಫುಲ್ ವಿಡಿಯೋ ನೋಡಿ, ಇದರಲ್ಲಿ ರೇಟ್ನ ಲಾಸ್ಟಲ್ಲಿ ಹೇಳಿರ್ತೀನಿ ನಾನು. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಲಿಫ್ಟ್ ಕೂಡ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಬಯೋಮೆಟ್ರಿಕ್ಸ್ ಅಂತೀವಿ ನಾವು. ಇದು ನಂಬರ್ ಬೇಕಾದ್ರೆ ಮಡಿಕೋಬೋದು, ಇಲ್ಲ ತಮ್ಮನೇಲಿ ಬೇಕಾದ್ರೆ ಮಡಿಕೋಬೋದು. ಆಲ್ರೆಡಿ ನಿಮಗೆ ಎಲ್ಲ ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ಈ ಮನೆ ಎಲ್ಲ ಫಿಟ್ಟಿಂಗ್ ಆಗಿದೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಕುಳಾಯಿ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ನಿಮ್ಗೆ ಜಸ್ಟ್ ರೆಡಿ ಟು ಮೂವ್. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ನಾನು ಮೆಟ್ಲು ನೋಡಿಸ್ತಾ ಇದ್ದೀನಿ. ನೋಡ್ಬೋದು 3 ಅಡಿ ಇದೆ ನಿಮಗೆ. ಧಾರಾಳವಾಗಿ ಆರಾಮಾಗಿ ಸೋಪ್ ಆಗಲಿ, ದೊಡ್ಡ ಸಾಮಾನುಗಳಲ್ಲಿ ಎತ್ಕೋಗೋಕೆ ಈಸಿ ಆಗುತ್ತೆ ನಿಮಗೆ. ಹಾಗೆ ಸೈಡಲ್ಲಿ ನಿಮಗೆ SS ಸ್ಟೀಲ್ ಕೊಟ್ಟು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮಗೆ ಮೆಟ್ಲು ಬಂದ್ಬಿಟ್ಟು ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ, ವೈಟ್ ಆ್ಯಂಡ್ ವೈಟು. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ, ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲ ಸೈಡ್ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಸಪೋರ್ಟ್ಗೆ. ಆಲ್ರೆಡಿ CC ಕ್ಯಾಮ್ರಾ ಕೂಡ ಹಾಕಿದ್ದಾರೆ ನಿಮಗೆ. ಆ ಬಂದಿ ಜಾಗ ಮೇಲ್ಗಡೆ ಬಂದ್ಬಿಟ್ಟು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಹೊಸಲು ನೋಡ್ಬೋದು. ನಿಮಗೆ ತುಂಬ ಅಗಲವಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಅಲ್ಲಲ್ಲಿ ಬ್ರಾನ್ಸ್ ಕೊಟ್ಟಿದ್ದಾರೆ ನಿಮಗೆ, ಒಳ್ಳೆ ಟಚ್ ಕೊಟ್ಟಿದ್ದಾರೆ. ಹಾಗೆ ಸೈಡೆಲ್ಲ ನೋಡ್ಬೋದು, ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ಸೈಡೆಲ್ಲ ಕವರ್ ಮಾಡಿದ್ದಾರೆ.
ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ನಿಮಗೆ ಹೆಂಗೆ ಹೇಳೋದು ಅಂದರೆ, ಇವಾಗ ನೋಡಿ ಮನೆ ಒಳಗಡೆ ನಾವು ಖರ್ಚು ಮಾಡಬೇಕಾಗುತ್ತೆ. ಮನೆ ಒಳಗಡೆ ಬಂದರೆ ಇಲ್ಲಿ ನಿಮಗೆ ಏನು ಖರ್ಚಿಲ್ಲ, ಜಸ್ಟ್ ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ನೋಡ್ಬೋದು ಮನೆ ಒಳಗಡೆ ಬರ್ತಾರಂಗೆ ಹಾಲ್ ಸಿಕ್ಕುತ್ತೆ. ಇದು ಇಷ್ಟು ಗೇಟ್ ಆಗಿರೋದ್ರಿಂದ, ಇಷ್ಟು ಹೊರಾಗಿರೋದ್ರಿಂದ ಬರ್ತಾರಂಗೆ ನಮಗೆ ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ ನಿಮಗೆ ಹಾಲು. ಓಕೆ, ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ ಫುಲ್ ವುಡನ್ ವರ್ಕೇ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ ನಿಮಗೆ. ಮೇಲ್ಗಡೆ ಅಷ್ಟೇ ಪಿ ಒ ಪಿ ಫಾಲ್ ಸೀಲಿಂಗ್ಗೆ ನಿಮಗೆ ವುಡನ್ ವರ್ಕ್ ಮಾಡಿ ನಿಮಗೆ ಅಲ್ಲಲ್ಲಿ ನಿಮಗೆ ಜೂಮರು ಫ್ಯಾನು ಎಲ್ಲ ಹಾಕ್ಬಿಟ್ಬಿಟ್ಟಾರೆ. ಸಖತ್ತಾಗಿ ಬಂದಿದೆ ನಿಮಗೆ. ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ವಿಡಿಯೋದಾಗಿಂತ ನಿಮ್ಗೆ ರಿಯಲ್ ನೋಡೋಕೆ ಇನ್ನೂ ಒಳ್ಳೆ ಲುಕ್ ಕಾಣುತ್ತೆ ಮನೆ ಮಾತ್ರ. ನೋಡಿ ಇಲ್ಲಿ ನೀವು ಧಾರಾಳವಾಗಿ ನೀವು ಎಲ್ ಶೇಪಲ್ಲಿ ದೊಡ್ಡದಾಗಿ ಸೋಪ್ ಹಾಕೋಬೋದು. ಹಾಗೆ ಇಲ್ಲಿ ಬಾಗ್ಲಾಗಲಿ ಕಿಟಕಿಗಳಾಗಲಿ ಎಲ್ಲ ಪ್ರತಿಯೊಂದು ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ, ನೋಡ್ಬೋದು ಅಲ್ಲಿ ಟಿ ವಿ ಯೂನಿಟ್ ಬಂದಿದೆ, ಸೈಡಲ್ಲಿ 2 ವಿಂಡೋ ಬಂದಿದೆ. ಇಲ್ಲೂ ಅಷ್ಟೇ ಈಟ್ ಸೈಡು ಬಾಕ್ಲು ಡೋರ್ ಹತ್ರ ನಿಮ್ಗೆ ವಿಂಡೋ ಬಂದಿದೆ. ಬೆಳಕು ಗಾಳಿಗೂ ತುಂಬ ಚೆನ್ನಾಗಿದೆ ನಿಮಗೆ ಈ ಮನೆಯಲ್ಲಿ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ. ಆಮೇಲೆ ಕರೆಂಟ್ ಮೀಟ್ರ್ ಪರ್ಮನೆಂಟ್ ಆಗಿದೆ ನಿಮಗೆ. ಹೊರಗಡೆ ನೋಡ್ಬೋದು ಓಪನ್ ಲೈಟ್ ಕೊಟ್ಟಿದ್ದಾರೆ ನಿಮಗೆ. ಹೊರಗಡೆ ಜೂಮರ್ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ಗೆ ನಾವು ಆರಾಮಾಗಿ ಇಲ್ಲಿಂದನೇ ಕಾಂಟ್ಯಾಕ್ಟ್ಸ್ ಮಾಡ್ಕೋಬೋದು. ಕರಿತೀನಿ ಅಂದರೆ ಯಾರನ್ನ ಫಸ್ಟ್ ಫ್ಲೋರ್ಗೆ ಇಲ್ಲಿಂದನೇ ಕರಿಬೋದು. ಸೂಪರ್ ಆಗಿದೆ ಮನೆ ಮಾತ್ರ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಕ್ಕದಾಗಿ ಒಂದು ಟೇಬಲ್ ಮಡಿಕೊಂಡು ಒಂದು ವರ್ಕಿಂಗ್ ಟೇಬಲ್ ಥರ ಮಾಡ್ಕೋಬೋದು. ಇಲ್ಲಾಂದರೆ ನಮಗೆ ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬೋದು. ಸ್ಟೋರೇಜ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ ತುಂಬ. ಹೀಗೆ ಇಲ್ಲಿ ಲಿಫ್ಟು ಅಷ್ಟೇ ನಿಮಗೆಲ್ಲ ರೆಡಿ ಆಗ್ಬಿಟ್ಟಿದೆ. ನೋಡಿಸ್ತೀನಿ. ಫುಲ್ ಗೋಲ್ಡನ್ ಕಲರಲ್ಲಿದೆ ನಿಮ್ಮ ಲಿಫ್ಟು. ಒಳಗಡೆ ಎಲ್ಲ ಸಗಾಗಿದೆ ಲಿಫ್ಟ್ ಕೂಡ ನಮಗೆ. ನೋಡಿ ಓಕೆ. ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬರುತ್ತೆ. ನೋಡ್ಬೋದು ದೇವ್ರ ಮನೆಯೂ ಅಷ್ಟೇ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಬಾಗಿಲೆಲ್ಲ ನಿಮಗೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇದೆ ನಿಮಗೆ. ಯಾರು 30-40 ಒಂದು ಲಕ್ಸುರಿ ಮನೆ ನೋಡ್ತಾ ಇರ್ತೀರ ನಿಮಗೆ ವಿಡಿಯೋ ಮನೆ, ಅವ್ರಿಗೋಸ್ಕರ ತುಂಬ ಚೆನ್ನಾಗಿರೋ ಮನೆ ಇದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ. ನೋಡ್ಬೋದು ಎಲ್ಲ ಸ್ಕ್ವಾಟ್ಸ್ ಯೂಸ್ ಮಾಡಿದ್ದಾರೆ. ವೈಟ್ ಆ್ಯಂಡ್ ವೈಟ್ ಡಿಸೆಂಟ್ ಕಲರ್, ನೀಟಾಗಿ ಯಾವುದೇ ಕಲರ್ ಥರ ಇಲ್ಲ. ಬೇರೆ ಕಡೆ ಏನು ಮಾಡ್ತಾರೆ ನಿಮಗೆ ಕಲರ್ ನಿಮಗೆ ಇದು ಯೂಸ್ ಮಾಡಿಬಿಡ್ತಾರೆ ಕಬೋರ್ಡ್ಗೆಲ್ಲ. ಇವ್ರು ನೋಡಿ ಡಿಸೆಂಟಾಗಿ ವೈಟ್ ಕಲರ್ ಮಾಡಿದ್ದಾರೆ. ಹಾಗೆ ಸ್ಕ್ವಾಟ್ಸ್ ಕೂಡ ಅಷ್ಟೇ ನಿಮಗೆ. ಇಲ್ಲಿ ಬಂದು ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ವೈಟ್ ಕಲರ್ಗೆ ನಿಮಗೆ ಗೋಲ್ಡನ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ ಇದು ಮಾತ್ರ. ಕೆಳಗಡೆ ಫುಲ್ ಕಬೋರ್ಡ್ಗಳು ನೋಡ್ಬೋದು ಇಲ್ಲಿ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ. ಓಕೆ, ಇಲ್ಲಿ ಬಂದು ನೋಡಿ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟು, ಕೊಳಾಯಿ ಕೂಡ ಫಿಟ್ಟಿಂಗ್ ಆಗೋಗಿದೆ. ಇಲ್ಲಿ ಬಂದು ಗ್ಯಾಸ್ ಕಲೆಕ್ಷನ್ ಬಂದಿದೆ. ನೋಡ್ಬೋದು ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ನೋಡ್ಬೋದು. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನೋ ಮಡಿಕೊಂತೀನಿ ಮಡಿಕೋಬೋದು. ಇಲ್ಲೇ ಚಿಮ್ನಿ ಪಾಯಿಂಟ್ ಕೂಡ ಬರುತ್ತೆ ನಿಮಗೆ. ಇಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲ. ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ ನಿಮಗೆ ಓಪನ್ ಮಾಡ್ಕೊಂಡ್ರೆ. ಹಾಗೆ ಇಲ್ಲಿ ಬಂದು ನಮಗೆ ಪ್ಯಾನೆಟ್ರಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ಯುಟಿಲಿಟಿ ಬಂದಿದೆ.
ಇಲ್ಲೂ ಕೂಡ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಸೇಫ್ಟಿ ವೈಸ್. ನಿಮಗೆ ಇಲ್ಲಿ ದೊಡ್ಡ ದೊಡ್ಡ ಸಿಂಕ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಪಾತ್ರೆ ಏನಾದ್ರು ಇಲ್ಲೇ ತೊಳ್ಕೊಳ್ಬೋದು. ಸಣ್ಣ ಪುಟ್ಟ ಲೋಟ ಇದ್ರೆ ಅಲ್ಲಿ ತೊಳ್ಕೊತಾರೆ, ದೊಡ್ಡ ಪಾತ್ರೆ ಇಲ್ಲಿ ತೊಳ್ಕೊಳ್ಳೋದು. ಹಾಗೆ ಈ ಜಾಗ ಬಂದು ನಮಗೆ ಇಲ್ಲಿ ಬಂದು ನಮಗೆ ಡೈನಿಂಗ್ ಟೇಬಲ್ ಜಾಗ ಬರುತ್ತೆ. ನಮಗೆ ಧಾರಾಳವಾಗಿ 4 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ ಡೈನಿಂಗ್ ಟೇಬಲ್. ಮೇಲ್ಗಡೆ ನೋಡಿ ಒಳ್ಳೆ ಫ್ಯೂಸ್ ಫಾಲ್ ಸೀಲಿಂಗ್ ಮಾಡಿ ವುಡ್ ಕಾಂಬಿನೇಷನ್ ಸಾಕಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಫ್ಯಾನ್ ಆಗಲಿ ಗೀಸರ್ ಆಗಲಿ ಎಲ್ಲ ಫ್ಯಾನು ಆಮೇಲೆ ಜೂಮರ್ ಎಲ್ಲ ಯೂಸ್ ಮಾಡ್ಬೋದು, ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ವುಡ್ ವರ್ಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಮನೆ ಮಾತ್ರ ಕ್ಲಾಸಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಸಿಂಕ್ ಬಂದಿದೆ ನೋಡಿ. ನಿಮ್ಗೆ ಹೆಂಗೆ ಅಂದರೆ ನಿಮಗೆ ಇದನ್ನು ಯೂಸ್ ಮಾಡಿರೋದು ನಿಮಗೆ ಸೇಲ್ ಬಿಲ್ಡಿಂಗ್ ಥರ ಯೂಸ್ ಮಾಡಿಲ್ಲ, ಓನಾಗಿ ಏನು ಯೂಸ್ ಮಾಡ್ಕೊತಿರೋ ಅದೇ ಥರ ಕಟ್ಟಿದ್ದಾರೆ. ಓಕೆ, ಹಂಗೆ ಬಂದರೆ ಇಲ್ಲಿ ಕೆಳಗಡೆ ಒಂದು ನಮಗೆ ಇಲ್ಲಿ ಸೀನಿಯರ್ ಸಿಟಿಜನ್ ರೂಮ್ ಬರುತ್ತೆ. ಅಂದರೆ ಮನೇಲಿ ಯಾರನ್ನ ವಯಸ್ಸಾದವ್ರು ಇದ್ದರೆ ಮಡಿ ಮೇಲೆ ಹೋಗೋಕ್ಕಾಗಲ್ಲ, ಅಟ್ಲೆಕ್ಕಾಗಲ್ಲ, ತುಂಬ ಮೇಳೋಕೆ ಹೋಗೋಕ್ಕಾಗಲ್ಲ ಅಂದವ್ರಿಗೆ ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ ರೂಮ್ ಕೂಡ. ಇದು ಧಾರಾಳವಾಗಿ ನೀವು ಒಂದು ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇದಕ್ಕೂ ಕೂಡ ಫ್ಯಾನ್ ಬಂದಿದೆ. ಇಲ್ಲಿ ಬಂದು ವಿಂಡೋ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಅವಳೇ ಹೇಳ್ದಂಗೆ ವಿಂಡೋ ಎಲ್ಲ ನಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ, ಬಾಗಿಲು ಕೂಡ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಇಲ್ಲಿ ಕಬೋರ್ಡ್ ಬಂದಿದೆ ನಿಮಗೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಇದೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಆಲ್ರೆಡಿ ನಾನು ಹೇಳ್ದಂಗೆ ನಿಮಗೆ ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಸಿಂಕ್ ಆಗಲಿ, ಮಿರರ್ ಆಗಲಿ ಎಲ್ಲ ರೆಡಿ ಆಗಿದೆ. ಜಸ್ಟ್ ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ ನಿಮಗೆ ಫ್ಲೋರಿಂಗ್ಗೆ ಬಾತ್ರೂಮಲ್ಲಿ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಲು, ಅಡುಗೆ ಮನೆ, ಹಾಗೆ ಒಂದು ರೂಮ್ ಇರುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮು. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೋಣ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ. ಇದು ಕೂಡ ಅಷ್ಟೇ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ ನಿಮಗೆ ಬ್ಲ್ಯಾಕ್ ಕಲರಲ್ಲಿ. ಹಾಗೆ ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ಟೀಕ್ ವುಡ್ಡೇ ಕೊಟ್ಟಿದ್ದಾರೆ. ನಿಮ್ಗೆ ಹ್ಯಾಂಡಲ್ಗೆ ವುಡ್ಡಲ್ಲಿ ಕೊಟ್ಟಿದ್ದಾರೆ. ಯಾರು ಒಂದು ಒಳ್ಳೆ ಅಲ್ಟ್ರಾ ಲಕ್ಸುರಿ ಮನೆ ನೋಡ್ತಾ ಇರ್ತೀರ, 30-40 ಈ ಮನೆ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಈಸ್ಟ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಹಾಗೆ ಮೇಲೆ ಬರ್ತಾರಂಗೆ ಇಲ್ಲೊಂದು ಸಣ್ಣದಾಗಿ ಜಾಗ ಬರುತ್ತೆ, ಅಂದರೆ ಬಾಲ್ಕನಿ ಬರುತ್ತೆ, ನಮ್ಮ ಓಪನ್ ಆಗಿ ಬರುತ್ತೆ. ಸೋಫಾ ಬೇರೆ ಬೇಕಾದ್ರೆ ಹಾಕೋಬೋದು ಇಲ್ಲಿ ಧಾರಾಳವಾಗಿ ಕೂತ್ಕೊಳ್ಳೋಕ್ಕೆ. ನೋಡಿ ಇಲ್ಲೊಂದು ಜೂಮರ್ ಕೊಟ್ಟಿದ್ದಾರೆ, ಇದು ಕೂಡ ಸಕಾಲಾಗಿದೆ. ಇಲ್ಲೂ ಅಷ್ಟೇ ನೋಡಿ ಫುಲ್ ವುಡ್ ವರ್ಕೇ ಮಾಡಿದ್ದಾರೆ. POP ಫಾಲ್ಸಿಂಗಲ್ಲಿ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಲಿವಿಂಗ್ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಆರಾಮಾಗಿ ನೀವು ಸೋಫಾ ಹಾಕೊಂಡು ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ. ಹಾಗೆ ನಾನು ರೈಟ್ ಸೈಡಲ್ಲಿ ಬಂದರೆ ನಮಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ಮೊಬೈಲು, ಲ್ಯಾಪ್ಟಾಪ್ ಏನೇನಿದ್ರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ನೋಡ್ಬೋದು ಫುಲ್ ವುಡ್ ವರ್ಕ್. ನಾನು ಅವಾಗಲೇ ಹೇಳಿದೆ ನಿಮಗೆ ಸಕಾಲ ಮಾಡಿದ್ದಾರೆ ಮನೆ ರೂಮ್ ಮಾತ್ರ. POP ಫಾಲ್ ಸೀಲಿಂಗ್ಗೆ ವುಡ್ ವರ್ಕ್ ಕಾಂಬಿನೇಷನ್ ಮಾಡಿದ್ದಾರೆ. ಈ ಕಾರ್ನಲ್ಲಿ ನೋಡ್ತೀನಿ. ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಅಲ್ಲಿ ವಾರ್ಡ್ರೋಬು ತುಂಬ ದೊಡ್ಡದಾಗಿದೆ ನೋಡಿ. ವಾರ್ಡ್ರೋಬು ಯೂಸಲಾಗಿ ಅರ್ಧ ಕೊಡ್ತಾರೆ, ಫುಲ್ ಕೊಟ್ಟಿದ್ದಾರೆ. ಹಾಗೆ ನಮಗೆ ಇದು ಸೌತ್ ಸೈಡ್ ಬಂದಿರೋದ್ರಿಂದ ನಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಕೆಳಗಡೆ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ.
ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ಒಂದು. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ. ಇದು ಕೂಡ ತುಂಬ ದೊಡ್ಡದಾಗಿದೆ. ನಿಮಗೆ ಈ ಕಾರ್ನರ್ನಲ್ಲಿ ರೂಮ್ ಮಾತ್ರ ಕ್ಲಾಸ್ ಆಗಿ ದೊಡ್ಡದಾಗಿ ಬಂದಿದೆ. ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇದು. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಹ್ಯಾಂಡ್ ವಾಶ್, ಮಿರರ್, ಕಬೋರ್ಡ್. ಇಲ್ಲಿ ನೋಡಿ, ಇಲ್ಲಿ ಶವರ್ ಸಪ್ರೇಟ್ ಕೊಟ್ಟಿದ್ದಾರೆ ನಿಮಗೆ, ಶವರ್ ತಗೊಳ್ಳೋಕ್ಕೆ. ಹಾಗೆ ನೋಡಿ, ಇಲ್ಲಿ ಶವರ್ 4 ಕೊಟ್ಟಿದ್ದಾರೆ. ಇಲ್ಲೊಂದು ಮೇಲ್ಗಡೆ ಶವರ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಶವರ್ ಬಾತ್ ತಗೊಳ್ಳೋದಲ್ಲಿ ಎಲ್ಲ ಡಿವೈಡ್ ಆಗಿದೆ ನಿಮಗೆ. ವೆಟ್ ಟು ಡ್ರೈ ಸಪ್ರೇಟ್ ಆಗಿರುತ್ತೆ ನಿಮಗೆ. ಇಲ್ಲಿ ಶವರ್ ಬಾತ್ ಇರುತ್ತೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ರೆಸ್ಟ್ ರೂಮ್ ಅದು. ಹಾಗೆ ನಮಗೆ ಪಕ್ಕದಲ್ಲಿ ಬಂದರೆ ಇಲ್ಲಿ ಬಂದು ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ವಾಲ್ ಸೀಲಿಂಗ್ ಫುಲ್ಲು ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಮೊಬೈಲ್, ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಅಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ 2 ಓವರ್ ಹೆಡ್ ಕಬೋರ್ಡು. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಇದು ಅಷ್ಟೇ ನಮಗೆ ವಾರ್ಡ್ರೋಬ್ ಬಂದಿದೆ. ಈ ಕಡೆ ನೋಡಿ, ಇಲ್ಲೂ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ಮೇಲ್ಗಡೆ ಫುಲ್ಲು. ಇಲ್ಲಿ ಫುಲ್ ವಾರ್ಡ್ರೋಬ್ಗಳು ಬಂದಿದೆ. ಹಾಗೆ ಇಲ್ಲೇ ನಮಗೆ ರೆಸ್ಟ್ ರೂಮ್ ಕೂಡ ಬಂದಿದೆ. ಇಲ್ಲೇ ರೆಸ್ಟ್ ರೂಮ್ ಬಂದಿದೆ. ಇದಕ್ಕೂ ಅಷ್ಟೇ ನಿಮಗೆ ವೆಟ್ ಡ್ರೈ ಸಪ್ರೇಟ್ ಆಗಿದೆ. ನಿಮಗೆ ಇಲ್ಲಿ ಕಬೋರ್ಡು, ಹಾಗೆ ಇಲ್ಲಿ ಸ್ನಾನ ಮಾಡೋಕ್ಕೆ ಡ್ರೈ ಸಪ್ರೇಟ್ ಆಗಿದೆ. ಇದು ಬಂದು ಟೋಟಲ್ ಇವಾಗ 3ನೇ ರೂಮು. ಅಂಡರ್ಗ್ರೌಂಡ್ ಫಸ್ಟ್ ಫ್ಲೋರಲ್ಲಿ 1 ರೂಮ್ ನೋಡಿದರೆ, ಇದು ಬಂದು ಮಾಸ್ಟರ್ ಬೆಡ್ರೂಮು, ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲಿ 3 ರೂಮ್ ಆಗುತ್ತೆ. ಟೋಟಲ್ ನಿಮ್ಗೆ ಇಲ್ಲಿ 5 ರೂಮ್ ಬರುತ್ತೆ ನಿಮಗೆ ಟೋಟಲ್. ಹಾಗೆ ಇಲ್ಲಿ ಒಂದು ಬಾಲ್ಕನಿ ಕೂಡ ಬಂದಿದೆ. ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ ನೋಡಿ, ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಬಂದಿದೆ. ಇಲ್ಲೂ ಅಷ್ಟೇ ಸೇಫ್ಟಿ ವೈಸ್ ನಿಮ್ಗೆ ಟಫನ್ ಗ್ಲಾಸ್ ಯೂಸ್ ಮಾಡಿ SS ಸ್ಟೀಲ್ ಕೊಟ್ಟಿದ್ದೀವಿ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬಂದು 2nd ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಮೂರನೇ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಲಿವಿಂಗ್ ಹಾಲ್ ಸಿಗುತ್ತೆ. ಅಂದರೆ ದೊಡ್ಡದಾಗಿ ಹಾಲ್ ಸಿಗುತ್ತೆ ನಿಮಗೆ. ಆರಾಮಾಗಿ ಇಲ್ಲಿ ಸಂಜೆ ಹೊತ್ತು ಸೋಫಾ ಹಾಕೋಬೋದು ದೊಡ್ಡದಾಗಿ. ಇಲ್ಲ ಪಾರ್ಟಿ ಗಿಲ್ಟಿ ಮಾಡ್ತೀನಿ ಅಂದರೆ ನೀವು ಧಾರಾಳವಾಗಿ ಮಾಡ್ಕೋಬೋದು. ನಿಮಗೆ ಮೇಲೂ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಲ್ಲಲ್ಲಿ ಲೈಟಿಂಗ್ಗಳಾಗಲಿ, ಝೂಮರ್ಗಳಾಗಲಿ ಎಲ್ಲ ಯೂಸ್ ಮಾಡಿಬಿಟ್ಟವ್ರೆ. ಕೆಳಗಡೆ ಏನು ನಾವು ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ, ಅದಕ್ಕಿಂತ ದೊಡ್ಡ ರೂಮ್ ಅಂತಲೇ ಹೇಳ್ಬೋದು ಇದನ್ನು. ನೋಡಿ ಎಷ್ಟು ದೊಡ್ಡದಾಗಿದೆ. ಸೂಪರ್. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಸೂಪರ್. ವುಡ್ ವರ್ಕ್ ಮಾತ್ರ ಸಾಲಿಡಾಗಿ ಮಾಡಿದ್ದಾರೆ. ಮನೆಗೂ ಸಕ್ಕದಾಗಿ ಬಂದಿದೆ ಮನೆ ಮಾತ್ರ. ಎಂತಕ್ಕಿದೆ ಮಿನಿ ಅರಮನೆ ಅಂತ ಹೇಳ್ತೀವಿ ಅಂದರೆ ಇದಕ್ಕೆ. ಓಕೆ, ಮೊಬೈಲು, ಲ್ಯಾಪ್ಟಾಪು ಸೇಮ್ ಚಾರ್ಜಿಂಗ್ ಪಾಯಿಂಟ್ ಔಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ TV ಯೂನಿಟ್ ಬಂದಿದೆ.
ಹಾಗೆ ಅಲ್ಲಿ ಫುಲ್ಲು ವಾಟ್ರ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ರೆಸ್ಟ್ ರೂಮು. ಸೇಮ್ ಕೆಳಗಡೆ ಏನು ನೋಡಿದ್ವಿ ನಾವು ಅದೇ ಥರ ವೆಟ್ಟು ಡ್ರೈ ಸಪ್ರೇಟ್ ಆಗಿರುತ್ತೆ ಇಲ್ಲೂ ಕೂಡ. ಸಿಂಕು, ಕೆಳಗಡೆ ಏನು ನೋಡಿದ್ವಿ ನಾವು ಮಾಸ್ಟರ್ ಬೆಡ್ರೂಮು, ಅದಕ್ಕಿಂತ ದೊಡ್ಡ ರೂಮ್ ಅಂತಲೇ ಹೇಳ್ಬೋದು ಇದು. ಬನ್ನಿ ಹಂಗೆ ಇಲ್ಲೊಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬಂದಿದೆ. ಇದು ಬಂದು ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ಇಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ವಾಲ್ಗೆಲ್ಲ ನಿಮಗೆ ವಾಲ್ ಪೇಪರ್ ಹಾಕಿದ್ದಾರೆ, ಒಳ್ಳೆ ಡಿಸೈನ್ಸು. ಹಾಗೆ ಇಲ್ಲಿ ಕಬೋರ್ಡ್ ಬಂದಿದೆ. ಇಲ್ಲಿ ನೀವು ಬೇಕಾದ್ರೆ ಸ್ಟಡಿ ಟೇಬಲ್ ಮಾಡ್ಕೋಬೋದು, ಇಲ್ಲಾಂದರೆ ವರ್ಕಿಂಗ್ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು, ಬೇಕಾದ್ರೆ ಆಫೀಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ನಿಮ್ಮ ಚಾಯ್ಸು. ಟೋಟಲ್ಲು ನಿಮಗೆ 5 ರೂಮ್ ಬರುತ್ತೆ ಈ ಮನೆಯಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಸೇರಿಸಿ, ಫಸ್ಟ್ ಫ್ಲೋರಲ್ಲಿ ಸೇರಿಸಿ. ಓಕೆ. ಹಾಗೆ ಇಲ್ಲೊಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ದೊಡ್ಡದಾಗಿ. ಸಂಜೆ ಹೊತ್ತು ಆಗಲಿ, ಇಲ್ಲಾಂದರೆ ನಿಮಗೆ ಪಾರ್ಟಿ ಗಿಲ್ಟಿ ಯಾವಾಗ ಮಾಡಬೇಕಂದ್ರೆ ನೀವು ಧಾರಾಳವಾಗಿ ಪಾರ್ಟಿ ಮಾಡ್ಕೋಬೋದು. ಅಡಿಸ್ಟ್ರಕ್ಟಿವ್ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬೇಕಂದರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಮಾಡ್ಕೋಬೋದು, ಬೇಕಂದರೆ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ. ಇದು ಬಂದ್ಬಿಟ್ಟು 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ. ಓಕೆ. ಟಾಪ್ ಫ್ಲೋರಿಗೆ ಬಂದರೆ ನಮಗೆ ಇಲ್ಲಿ ಮಾಡಿ ಮೇಲೆ ಬಂದರೆ ಇಲ್ಲೂ ಕೂಡ ಅಷ್ಟೇ ನಿಮಗೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಸಾಮಾನುಗಳು ಮಾಡ್ಕೊಳ್ಳೋಕ್ಕೆ. ಓಕೆ. ಮಾಡಿ ಮೇಲ್ಗಡೆ ಬಂದರೆ ನಾವು ಈ ಥರ ಕಾಣುತ್ತೆ. ಫುಲ್ ಓಪನ್ ಟೆರೇಸ್ ಅಂತಲೇ ಹೇಳ್ಬೋದು. ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಬಟ್ಟೆ ಒಣಗಾಕ ಕಂಬಿ ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡದಾಗಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದು ಇಲ್ಲಿ ಬಟ್ಟೆ ಒಗೆಯೋಕ್ಕೆ, ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಲು ಕೂಡ ಕೊಟ್ಟಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಓಕೆ. ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಅಂಜನಾಪುರದಲ್ಲಿ ಬರುತ್ತೆ. ನಿಮಗೆ 3040 ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, BD ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3 CR 90 lakhs ಕೇಳ್ತಾರೆ. ಅಂದರೆ 3,90,00,000 ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ. ಒಂದು ಒಳ್ಳೆ ಅಲ್ಟ್ರಾ ಲಕ್ಸುರಿ ಮನೆ, ಒಂದು ಒಳ್ಳೆ BD ಮನೆ ನೋಡ್ತಾ ಇದ್ದಾರೆ 3040ಲಿ, ಅವ್ರಿಗೋಸ್ಕರ ಆಗಿರುತ್ತೆ ಈ ಮನೆ. ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲಿಂದ ಜಸ್ಟ್ ನಿಮಗೆ ಬನಾರ್ಘಟ್ಟ ರೋಡು 1.5 ಕಿಲೋಮೀಟರ್ಸ್ ಆಗಿರುತ್ತೆ. ಹಾಗೆ ನಮಗೆ ಕನಕಪುರ ರೋಡ್ ಅಂದರೆ ಕೋಣನಗುಂಟೆ ಕ್ರಾಸ್ ನಿಮಗೆ 3 ಕಿಲೋಮೀಟರ್ಸ್ ಆಗಿರುತ್ತೆ ನಿಮಗೆ. ಓಕೆ. ಒಂದು ಒಳ್ಳೆ ಮನೆ 3040ಲಿ ಯಾರನ್ನ ಹುಡುಕ್ತಾರೆ ಅವ್ರಿಗೆ ಈ ಮನೆ ಆಗಿರುತ್ತೆ. ಓಕೆ. ಈ ವಿಡಿಯೋ ನೋಡಿ ಈ ಮನೆ ನನ್ನ ಇಷ್ಟ ಆಗಿ ನೀವೇನ ಈ ಮನೆ ನೋಡಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ 3040ಲಿ ಒಂದು ಒಳ್ಳೆ ಅಲ್ಟ್ರಾ ಲಕ್ಸುರಿ ಮನೆ, BD ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಮನೆ ನೋಡಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರಾದರೂ BD ಮನೆ ಕಟ್ಟಿ ಮಾರಬೇಕಾದ್ರೆ ಇಲ್ಲ ವೀಡಿಯೋ ಮಾಡಬೇಕಂದ್ರೆ
ಆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಬಂದು ವಿಡಿಯೋ ಮಾಡಿಕೊಡ್ತೀನಿ. ಓಕೆ, ಇದು ಇಷ್ಟು ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.